ನಂಬರ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ನೋಡೋಣ ಅಂತ. ನಂಬರ್ ಸಿಸ್ಟಮ್ ಅಲ್ಲಿ ಏನೇನು ಬರ್ತಾವ ಎಲ್ಲ ಒಂದು ಸ್ವಲ್ಪ ನೋಡೋಣ. ನಂಬರ್ ಸಿಸ್ಟಮ್. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಯಾವಪ್ಪ? ನಂಬರ್ ಸಿಸ್ಟಮ್. ಬೇಸಿಕ್ ಆಗಿ ನಂಬರ್ಸ್ಗಳು ಯಾವ್ಯಾವ ಅದಾವ ಏನೇನು ಸ್ವಲ್ಪ ನಾವೇನ ನೋಡ್ಬೇಕಾಗ್ತೈತಿ. ಸೊ ನಂಬರ್ಸ್ ಅಂದ್ರ ನೀವು ನಂಬರ್ ಸಿಸ್ಟಮ್ ಅಂತ ಅನ್ಕೋಗ ನಿಮ್ ತಲೆಯಾಗ ಏನ್ ಬರ್ತೈತಿ ಅಂದ್ರ, ಸರ್ ನಂಬರ್ ಸಿಸ್ಟಮ್ ಅಂದ್ರ 1 2 3 4 5 6 ಇವೆಲ್ಲ ನಂಬರ್ ಸಿಸ್ಟಮ್ ಅಂದ್ರ ನಂಬರ್ಸ್ ಅಂತ ಇವಕ್ಕಂತೀವಿ, ಮತ್ತೆ ಬೇರೆ ಇದಕ್ಕಂತೀವಿ ಇವೆಲ್ಲ 1 2 3 4 5 6 7 8 9 ಇವಕ್ಕಂತೀವಲ್ಲ. ಸೊ ಇವ್ರ ಪ್ರಕಾರಗಳನ್ನ ನೋಡೋದು, ಮತ್ತ ಇದರಲ್ಲಿ ಸ್ವಲ್ಪ ಒಂದಷ್ಟು ಕಾನ್ಸೆಪ್ಟ್ಗಳು ಬರ್ತಾವ, ಅದ್ರ ಬಗ್ಗೆ ಎಲ್ಲ ಏನಪ್ಪಾ ಅಂದ್ರ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಸೊ ನಂಬರ್ ಸಿಸ್ಟಮ್ ಅಲ್ಲಿ ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರ ನ್ಯಾಚುರಲ್ ನಂಬರ್ಸ್ ಅಂತ ಬರ್ತದೆ. ನ್ಯಾಚುರಲ್ ನಂಬರ್ಸ್. ಸೊ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸೊ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರ 1 2 3 4 5 6 7 8 and 9. 1ರಿಂದ ಹಿಡಿದು 9 ತನಕ, ಮತ್ತೆ ಅಪ್ ಟು ಇನ್ಫಿನಿಟಿ. ಇನ್ಫಿನಿಟಿ ಅಂತ ಏನಪ್ಪಾ ಅಂದ್ರ 1ರಿಂದ ಸ್ಟಾರ್ಟ್ ಆಗ್ತದೆ ಕರೆ, ಬಟ್ ಎಂಡಿಂಗ್ ಇಲ್ಲ. 9ರಿಂದ ಮತ್ತೆ ಮುಂದಿನ ನಂಬರ್ಸ್ ಅದಾವ 10 ಬರುತ್ತೆ. 10 ಆದ್ಮೇಲೆ 100 ಆದ್ಮೇಲೆ 101, 101 ಮ್ಯಾಗ ಮತ್ತೆ 102 ಹೀಗೆ. ಸೊ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅಪರಿಮಿತವಾಗಿ ನಂಬರ್ಸ್ಗಳು ಅದಾವ. ಬಟ್ ಎಲ್ಲಿಂದ ಸ್ಟಾರ್ಟ್ ಆಗತ್ತಂದ್ರ 1ರಿಂದ ಸ್ಟಾರ್ಟ್ ಆಗಬೇಕು. 1ರಿಂದ ಸ್ಟಾರ್ಟ್ ಆದ್ರೆ ಅಂದ್ರ ನಾವು ಎಣಿಕೆಯಲ್ಲಿ ಬಳಕೆ ಮಾಡುವಂತ ಸಂಖ್ಯೆಗಳು. ಎಣಿಕೆ ಅಂದ್ರ ನಾ ಈಗ ನಿಮ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಅದಾರ ಅಂತ ಕೇಳಿರ ನೀವ್ ಏನ್ ಮಾಡ್ತೀರಿ? 1 2 3 4 ಹಿಂಗೆ ಎನಿಸ್ತಿರಲ್ಲ. ಸೊ ಅದೇ ರೀತಿ ಎಣಿಕೆಯಲ್ಲಿ ಸ್ಟಾರ್ಟ್ ಆಗುವ ಸಂಖ್ಯೆಗಳಿಗೆ ನಾವೇನು ಕರಿತೀವಿ? ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ. 1ರಿಂದ ಹಿಡಿದು ಅಪ್ ಟು ಇನ್ಫಿನಿಟಿ. 9 ಆದ್ಮೇಲೆ ಮತ್ತೆ 10 ಬರ್ತೈತಿ, ಮತ್ತೆ 20 ಬರ್ತೈತಿ. ಇದಕ್ಕ ಏನಪ್ಪಾ ಅಂದ್ರ ಬಾಬು ಅಪರಿಮಿತವಾಗಿರ್ತೈತಿ. ಹೌದಾ? ಇದಕ್ಕೆ ನಾವೇನ್ ಕರಿತೀವಿ? ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಸೊ ನ್ಯಾಚುರಲ್ ನಂಬರ್ಸ್ ಆದ್ಮೇಲೆ ಬೈ ಮಿಸ್ಟೇಕ್ ಏನಪ್ಪಾ ಅಂದ್ರ ಇದಕ್ಕೊಂದು 0 ಆಡ್ ಮಾಡಿ ಅಂದ್ರ ಅದಕ್ಕೆ ನಾವೇನ್ ಕರಿತೀವಿ ಅಂದ್ರ ಹೋಲ್ ನಂಬರ್ಸ್ ಅಂತ ಕರಿತೀವಿ. ನ್ಯಾಚುರಲ್ ನಂಬರ್ಸ್ಗೆ ಒಂದು 0 ಆಡ್ ಮಾಡಿದ್ರೆ ಸೊ ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು. ಹೋಲ್ ನಂಬರ್ಸ್ ಅಂದ್ರೆ ಏನು? ಪೂರ್ಣ ಸಂಖ್ಯೆಗಳು. ಸೊ ಪೂರ್ಣ ಸಂಖ್ಯೆ ಅಂದ್ರೆ ಏನಪ್ಪಾ ಅಂದ್ರ ಇದೇ ಒಂದು ನ್ಯಾಚುರಲ್ ನಂಬರ್ಸ್ಗೆ ಒಂದು 0 ಆಡ್ ಮಾಡಿದ್ರೆ ಇದಕ್ಕೆ ನಾವೇನ್ ಕರಿತೀವಿ ಅಂದ್ರ ಪೂರ್ಣ ಸಂಖ್ಯೆ ಅಂತ ಕರಿತೀವಿ. ಪೂರ್ತಿಯಾದ ಸಂಖ್ಯೆಗಳು. ಪೂರ್ಣ ಸಂಖ್ಯೆ ಅಂದ್ರೆ ಒಂದು 0 ಆಡ್ ಮಾಡಿ ಏನ್ ಕರಿತೀವಿ? ಪೂರ್ಣ ಸಂಖ್ಯೆ ಅಂತ ಕರಿತೀವಿ. ಈ 0 ಇಲ್ಲಕಂದ್ರೆ ಏನಾಗಿರೋದು? ನ್ಯಾಚುರಲ್ ನಂಬರ್. 0 ಆಡ್ ಆದ್ರೆ ಹೋಲ್ ನಂಬರ್ಸ್. ಹೌದಾ? ಮತ್ ಕ್ವಶನ್ ಏನ್ ಕೇಳ್ತಾರಪ್ಪ ಅಂದ್ರ ದ ಸಮ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್, ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳ್ತಾನೆ. ಸಮ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅಂತ ಕ್ವಶನ್ ಕೇಳ್ಬಿಡ್ತಾನೆ. ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳ್ತಾನೆ. ಎಷ್ಟಾಗ್ತೈತೆ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ ಎಷ್ಟಾಗ್ತೈತ್ರಿ? ಸ್ವಾಭಾವಿಕ ಸಂಖ್ಯೆ ನಿಮ್ಗೆ ಗೊತ್ತದ ಏನೇನ? 1 2 3 4. 1ರಿಂದ ಸ್ಟಾರ್ಟ್ ಆದ್ರೆ ಅದಕ್ಕೆ ಸ್ವಾಭಾವಿಕ ಸಂಖ್ಯೆ ಅಂತೀವಿ. ದ ಸಮ್ ಆಫ್ 5 ನ್ಯಾಚುರಲ್ ನಂಬರ್ಸ್, ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಗಳ ಮೊತ್ತ ಎಷ್ಟು? ಸೊ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರ ನಾವ್ ಎಲ್ಲಿ ಮಟ್ಟ ಬರೀಬೇಕು? 1 2 3 4 and 5. ಸೊ 5 ಸಂಖ್ಯೆ ಅದಾವ. ಮೊತ್ತ ಅಂದ್ರೆ ಏನ್ ಮಾಡ್ಬೇಕು? ಕಳಿತರ ಕೂಡಿಸ್ಬೇಕಲ್ಲ. ಸೊ 5 ಸಂಖ್ಯೆನ ಕೂಡಿಸಿರ ಎಷ್ಟಾಗ್ತೈತಿ ಹಂಗಾರೆ? ಇದು ಎಷ್ಟಾಗ್ತೈತ್ರಿ? 15 ಆಗ್ತೈತಿ. ಸೊ 15 ಏನಪ್ಪಾ ಆನ್ಸರ್ ಬಂತು. ಸೊ 5 ಸಂಖ್ಯೆ ಕೊಟ್ರ ನಾವು ಈಸಿಯಾಗಿ ಏನಪ್ಪಾ ಅಂದ್ರ 1 to 5 ಬರೋದ್ ಕಾಸ್ ಬಿಡ್ಬೋದು, ಕೂಡಿಸ್ಬೋದು. ಬೈ ಮಿಸ್ಟೇಕ್ ಮೊದಲ 5 ಸ್ವಾಭಾವಿಕ ಸಂಖ್ಯೆಯ ಮೊತ್ತ ಅಂದ ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ ಏನ್ ಮಾಡೋದ್ರಿ? 5 ಕೊಟ್ರು ನಾವು ಈಸಿಯಾಗಿ ಬಿಡಿಸಿವಿ, ಬಟ್ 50ಕ್ಕೆ ಏನ್ ಮಾಡೋದು? ಈಗ ಮೊದಲ 5ಕ್ಕೆ ಇದ್ರ ನಾವು ಈಸಿಯಾಗಿ ಆನ್ಸರ್ ಮಾಡಿವಿ. ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ ಏನ್ ಮಾಡೋದು ಹಾಗಾದ್ರೆ? ಇದಕ್ಕೊಂದ ಫಾರ್ಮುಲಾ ಐತಿ. ಏನ್ ಫಾರ್ಮುಲಾ ಅಂದ್ರ n ಇಂಟು n ಪ್ಲಸ್ 1 ಡಿವೈಡ್ ಬೈ 2. n ಇಂಟು ಬ್ರಾಕೆಟ್ n ಪ್ಲಸ್ 1 ಡಿವೈಡ್ ಬೈ 2. ಈ n ಅಂದ್ರೆ ಏನಪ್ಪಾ ಹಾಗಾದ್ರೆ? n ಅಂದ್ರ ನಂಬರ್ಸ್, ಸಂಖ್ಯೆಗಳು. ಎಷ್ಟು ಸಂಖ್ಯೆ ಅದಾವಲ್ಲ ನಾವೇನ್ ಕರಿತೀವಿ? n ಅಂತ ಕರಿತೀವಿ. ಈಗ ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ ಬರ್ಕೋತ್ರ ಮೊದಲ ನೋಡ್ರಿ n ಇಂಟು n ಪ್ಲಸ್ 1 ಅಂದ್ರ ಈ n ನ ಜಾಗದಲ್ಲಿ ಮೊದಲ 50 ಕೇಳಿದ್ರ n ನ ಪ್ಲೇಸ್ ಅಲ್ಲಿ ಏನ್ ತುಂಬಬೇಕು? ನಾವ 50 ತುಂಬಬೇಕಲ್ಲ. ಸೊ 50 ತುಂಬಿ ಅಂದ್ರ ಏನಾಗ್ತೈತಿ? ಇದು 50 ಇಂಟು n ಪ್ಲಸ್ 1 ಅಂದ್ರೆ 50ಕ್ಕೆ ಏನ್ ಮಾಡ್ಬೇಕು?
ಒಂದು ಕೂಡಿಸ್ಬೇಕು, ಹೌದಾ? ಆಮೇಲೆ ಏನ್ ಮಾಡ್ಬೇಕು? ಡಿವೈಡ್ ಬೈ 2. ಸೊ 50 ಇಂಟು 50ಕ್ಕೆ ಒಂದು ಕೂಡಿಸಿರ 51 ಡಿವೈಡ್ ಬೈ 2. ಸೊ ಎರಡರಲ್ಲಿ ನಾವೀಗ ಸಿಂಪ್ಲಿಫಿಕೇಶನ್ ಮಾಡ್ಬೇಕಂದ್ರ ಯಾವ ಸಂಖ್ಯೆ ಬಾ ಹೋಗ್ತೈತಿ? 51 ಅಂತ ಎರಡರ ಮಗಿಲಿ ಬಾ ಹೋಗಂಗಿಲ್ಲ, 50 ಬಾ ಹೋಗ್ತೈತಿ. 2 ಒಂದಲೇ 2, 2 25, 2 1s 2 25s. 25 ಇಂಟು 51 ಮಾಡ್ಬೇಕಂದ್ರೆ 25 ಒಂದಲೇ 25, 2 ಕೇರಿ 25 ಐದ್ಲಿ 125, 125ಕ್ಕೆ 2 ಕೂಡಿಸಿರ 127, 1775 ಏನಪ್ಪಾ ಅಂದ್ರ ಮೊತ್ತ ಆಗ್ತೈತಿ. ಕರೆಕ್ಟ್ ಐತಲ್ಲ? ಸೊ ಈ ರೀತಿಯಾಗಿ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ರೆ ನಾವು ಹಿಂಗೆ ಬಿಡಿಸ್ಬೇಕು. ಬೇಸಿಕ್ ನಂಬರ್ ಸಿಸ್ಟಮ್ ದ ಬೇಸಿಕ್ ಸಮ್ ಆಫ್ ಕೇಳ್ತಾರೆ, SSG ದ ಕೇಳ್ತಾರ, RRB ಗ್ರೂಪ್ ಡಿ ಅಲ್ಲಿ ಕ್ವಶನ್ ಕೇಳಿದಾನ, RRB NTPC ಕ್ವಶನ್ ಕೇಳಾನ. ವೆರಿ ವೆರಿ ಇಂಪಾರ್ಟೆಂಟ್ ಬೇಸಿಕ್. ಸಗದಿ ಏನಪ್ಪಾ ಅಂದ್ರೆ ನಂಬರ್ ಸಿಸ್ಟಮ್ ಕ್ವಶನ್ ಈ ರೀತಿಯಾಗಿ ಕೇಳ್ಕೊಂತ ಹೋಗ್ತಾನೆ. ಹಾಗಾದ್ರೆ ಕ್ವಶನ್ ನೋಡಿದ್ರೆ ಈಗ 50 ಆಯ್ತಾ? ಮೊದಲ ಏನಪ್ಪಾ 75 ನ್ಯಾಚುರಲ್ ನಂಬರ್ಸ್, ಮೊದಲ 75 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಇದನ್ನ ಬಿಡಿಸ್ರಿ. ಆಮೇಲೆ ಮೊದಲ 55 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಇದನ್ನು ಬಿಡಿಸ್ರಿ. ನೆಕ್ಸ್ಟ್ ಮೊದಲ 58 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇವ್ನು ಮೂರು ಏನಪ್ಪಾ ಅಂದ್ರ ಬಿಡಿಸ್ರಿ ನೋಡಂತ. ಕೆಳಗಡೆ 3 ಕ್ವಶನ್ಸ್ ಬಿಡಿಸ್ರಿ.